ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಕಳೆದ ಕೆಲವು ದಿನಗಳಲ್ಲಿ ಹಲವಾರು ಭಾರತದ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪುಗಳು, ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳನ್ನು ನಾನು ಪಾಠ ಮಾಡಿದ್ದೀನಿ. ಆ್ಯಂಡ್ ಈಗ 2025 ನೀಡಿರುವಂಥ ಒಂದು ಮುಖ್ಯವಾದ ಸಂವಿಧಾನದ ಆರ್ಟಿಕಲ್, ದಟ್ ಈಸ್ Article 143 of the Indian Constitution, which talks about ರಾಷ್ಟ್ರಪತಿಯವರ ಒಂದು ಅಧಿಕಾರ, ಪ್ರಶ್ನೆ ಕೇಳುವ ಅಧಿಕಾರವನ್ನು ಕುರಿತು ಇದು ಹೇಳುತ್ತದೆ. ಸೊ ಮೂಲವಾಗಿ ಏನು ಪ್ರಶ್ನೆ ಕೇಳಿದ್ದಾರೆ, ಸೊ ರಾಷ್ಟ್ರಪತಿಯವರಿಗೆ ಯಾವ್ಯಾವೆಲ್ಲ ವಿಷಯದ ಮೇಲೆ ಈ ಪ್ರಶ್ನೆಗಳನ್ನು ಕೇಳಬಹುದು, ಅಡ್ವೈಸರಿ ಜುರಿಡಿಕ್ಷನ್ ಅಂತ ಅಂದರೆ ಏನು, ಸೊ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರಿಗೆ ಈಗ ರಾಜ್ಯದಲ್ಲಿ ವಿಧಾನಸಭೆ ಕಳಿಸಿರುವಂಥ ಮಸೂದೆಗೆ ಸೈನ್ ಹಾಕಲಿಕ್ಕೆ ಒಂದು ಸಮಯವನ್ನು ಫಿಕ್ಸ್ ಮಾಡಬೇಕಾ, ಸೊ ಮಾಡಬಾರ್ದಾ ಅನ್ನುವಂಥ ಒಂದು ದೊಡ್ಡ ಡಿಬೇಟ್ ನಮ್ಮ ದೇಶದೊಳಗೆ ಪ್ರಾರಂಭ ಆಗಿತ್ತು. ಇದು ಭಾರತದ ಪ್ರೆಸಿಡೆಂಟ್ವರೆಗೂ ಕೂಡ ಹೋಗಿತ್ತು, ಕಾಲಮಿತಿಯನ್ನು ನಿರ್ಧಾರ ಮಾಡುವುದನ್ನು ಕುರಿತು. ನಂತರ ಪ್ರೆಸಿಡೆಂಟ್ 143ನೇ ವಿಧಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲಹೆಯನ್ನು ಕೇಳುವಂಥ ಅಧಿಕಾರ ಇದೆ. ಸೊ ಭಾರತದ ಪ್ರೆಸಿಡೆಂಟ್ ಆದವರು ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳನ್ನು ಕೇಳಿದರು. ಓಕೆ, ರಾಜ್ಯಪಾಲರ ಹತ್ರ ಬಿಲ್ ಹೋದಾಗ ಅಥವಾ ರಾಷ್ಟ್ರಪತಿಗಳ ಹತ್ರ ಮಸೂದೆ ಹೋದಾಗ ರಾಷ್ಟ್ರಪತಿಗಳು ನಿರ್ಧಾರ ಮಾಡಲಿಕ್ಕೆ ಅವಕಾಶ ಇದೆಯೋ ಇಲ್ವೋ ಅಂತೇಳಿ, ಸೊ ಎಲ್ಲ ಪ್ರಶ್ನೆಗಳು ಮತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಉತ್ತರಗಳು, ಇದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡ್ರಿ. ನಿಮಗಿಷ್ಟ ಆದರೆ ಲೈಕ್ ಬಟನ್ ಒತ್ತಿರಿ, ಕಮೆಂಟ್ ಹಾಕ್ರಿ, ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿರಿ. ನೋಡಿ, ಹಿಂದಿನ ಕಾಲದೊಳಗೆ ಹೇಳ್ತಿದ್ರು ಗೈಸ್, ನಾಲೆಜ್ ಈಸ್ ಪವರ್ ಅಂತ. ನಾನು ಅದನ್ನು ಒಪ್ಪೋದಿಲ್ಲ. ನಾಲೆಜ್ ಇದ್ದರೆ ಪವರ್ ಅಲ್ಲ, ಅದು ಇರುವಂಥ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸುವುದು, ದಟ್ ಈಸ್ ಪವರ್. ಓಕೆ, ಸೊ ಜ್ಞಾನ ಇದ್ದವ್ರು ಭಾಳ ಅದಾರ, ಆದ್ರೆ ದೇ ಆರ್ ನಾಟ್ ಪವರ್. ಓಕೆ, ಸೊ ಎದಕ್ಕಂದರೆ ಜ್ಞಾನ ಇದ್ದಿದ್ದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕೆಲಸಕ್ಕೆ ಸರಿಯಾದ ಸಂದರ್ಭದಲ್ಲಿ ಉಪಯೋಗಿಸುವುದೇ ನಿಜವಾದ ಒಂದು ಪವರ್ ಅಂತ ನನಗನ್ಸುತ್ತೆ. ಓಕೆ, ನೋಡಿ, ಆರ್ಟಿಕಲ್ 143 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಗೈಸ್. ಸೊ ಇದು ಹೇಳುತ್ತೆ ಅಡ್ವೈಸರಿ ಜುರಿಡಿಕ್ಷನ್. ಏನಿದು ಅಡ್ವೈಸರಿ ಜುರಿಡಿಕ್ಷನ್ ಅಂದರೆ ಏನು? ಆರ್ಟಿಕಲ್ 143 ಇದು ಹೇಳುತ್ತೆ ಅಡ್ವೈಸರಿ ಜುರಿಡಿಕ್ಷನ್, ಕನ್ನಡದೊಳಗೆ ಸಲಹಾ ನ್ಯಾಯವ್ಯಾಪ್ತಿ ಅಧಿಕಾರ. ಅಂದ್ರೆ ಭಾರತದ ರಾಷ್ಟ್ರಪತಿಯವರಿಗೆ ಯಾವುದೇ ಒಂದು ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂದಿನ ಕಾನೂನಾಗಿರ್ಬೋದು, ಸಂವಿಧಾನ ಬಂದ ನಂತರ ಆಗಿರಬಹುದು, ಓಕೆ, ಯಾವುದೋ ಕಾನೂನು, ಸಂವಿಧಾನದ ವಿವಾದಾತ್ಮಕ ವಿಷಯ ಅಥವಾ ರಾಷ್ಟ್ರ ಮಟ್ಟದ ಪ್ರಶ್ನೆಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕಾನೂನು ಸಲಹೆಯನ್ನು ಕೇಳುವ ಅಧಿಕಾರ ಇರುತ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಹೇಳಬೇಕು ಅಂದರೆ, ಯಾವುದೋ ಒಂದು ಪ್ಲೇಸ್ ಬೆಳಗಾಂ ಅಂತ ತಿಳ್ಕೊಳ್ರಿ. ಬೆಳಗಾಂ ಅನ್ನ ಮಹಾರಾಷ್ಟ್ರಕ್ಕೆ ಕೊಡಬೇಕು ಅಥವಾ ಕರ್ನಾಟಕದ ಜೊತೆಗೇ ಇರಬೇಕು ಅಂತ ಹೇಳಿದಾಗ, ಇನ್ ಕೇಸ್ 1947ಕ್ಕಿಂತ ಮುಂಚೆ ಬೆಳಗಾಂ ಏನರೆ ಮಹಾರಾಷ್ಟ್ರದೊಳಗಿತ್ತು, ನಂತರ ಸ್ವತಂತ್ರ ಸಿಕ್ಕ ಮೇಲೆ ಅದು ಏನರೆ ಕರ್ನಾಟಕದೊಳಗೆ ಬಂದಿತ್ತು, ಹಿಂಗೇನಾದರೂ ಆಗಿದ್ದರೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ರಾಷ್ಟ್ರಪತಿಯವ್ರಿಗಿರಲಿಲ್ಲ ಅಂದರೆ ಅವ್ರೇನು ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಅವರು ಏನು ಮಾಡ್ಬೋದು, ಈ ಸಲಹೆಯನ್ನು ಕೇಳ್ಬೋದು. ಹಿಂಗ್ಯಾಕೆ ಸರ್, ರಾಷ್ಟ್ರಪತಿ ಅಂತಂದರೆ ಅವರು ಮೊದಲ ನಾಗರಿಕ ಆಗಿರ್ತಾರೆ, ದೇಶದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಆಗಿರ್ತಾರೆ. ಸೊ ಅವ್ರಿಗೆ ಹಂಗೆ ಗೊತ್ತಿರೋದಿಲ್ಲ, ಅವ್ರಿಗೆಲ್ಲ ಗೊತ್ತಿರಬೇಕಲ್ಲ? ಎಲ್ಲರಿಗೂ ಯಾರಿಗೂ ಗೊತ್ತಿರಂಗಿಲ್ಲ. ಓಕೆ, ಸೊ ಆದ್ದರಿಂದ ಒಂದೇದದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಬ್ಬ ವ್ಯಕ್ತಿ ಮಾತ್ರ. ಹೌದು, ಸುಪ್ರೀಂ ಕೋರ್ಟ್ನಲ್ಲಾದರೆ 33+1 34 ಜಡ್ಜಸ್ ಇದ್ದಾರೆ. ಓಕೆ, ವೆಲ್ ರೆಡ್, ಕಾನೂನಿನ ಬಗ್ಗೆ ತಿಳ್ಕೊಂಡವ್ರು ಇದ್ದಾರೆ. ಸೊ ಅವರಿಗೆ ಸಲಹೆಯನ್ನು ಕೇಳ್ತಾರೆ. ಆಮೇಲೆ ಇಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಸಲಹೆ ರಾಷ್ಟ್ರಪತಿಯವರು
ಫಾಲೋ ಮಾಡಲೇಬೇಕು ಅಂತ ಇಲ್ಲ, ಮೆಂಡೇಟ್ರಿ ಅಂತಲೇ ಇಲ್ಲ. ಓಕೆ, ಇಟ್ ಈಸ್ ನಾಟ್ ಮೆಂಡೇಟ್ರಿ, ಜಸ್ಟ್ ಸಲಹೆಯಾಗಿ ಇರ್ತದೆ. ಓಕೆ, ಸೊ ಸುಪ್ರೀಂ ಕೋರ್ಟ್ ನೀಡುವ ಸಲಹೆ ಬಾಧ್ಯತೆಯಲ್ಲ, ಅಂದರೆ ಪ್ರೆಸಿಡೆಂಟ್ ಈಸ್ ನಾಟ್ ಬೌಂಡ್ ಟು ಫಾಲೋ ಇಟ್. ರಾಷ್ಟ್ರಪತಿಯವ್ರ ಸಲಹೆ ಕೇಳ್ಯಾರಂದ್ರೆ ಕಂಪಲ್ಸರಿಯಾಗಿ ಯುವಕರನ್ನ ಫಾಲೋ ಮಾಡಲೇಬೇಕು ಅಂತ ಇಲ್ಲ. ಓಕೆ, ನೆಕ್ಸ್ಟ್, ಈ ಪ್ರಕರಣ ಯಾಕೆ ಉದ್ಭವಿಸಿದ್ದು ಅಂತ ನಾನು ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಓಕೆ, 1950ಇಂದನೂ ಈ ಸಮಸ್ಯೆ ಭಾರತದೊಳಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದೈತಿ. ಇದನ್ನು ನಾ ಇವತ್ತು ರಿವೀಲ್ ಮಾಡ್ತೀನಿ ನಿಮಗೆ. 2024-25 ವರ್ಷದೊಳಗೆ ಕೆಲವು ರಾಜ್ಯಗಳಲ್ಲಿ, ಉದಾಹರಣೆಗೆ ಹೇಳಬೇಕು ಅಂದರೆ ತಮಿಳುನಾಡು, ಕೇರಳ, ಓಕೆ, ಆ್ಯಂಡ್ ವೆಸ್ಟ್ ಬೆಂಗಾಲ್, ಇವನ್ ಕರ್ನಾಟಕ. ಓಕೆ, ಸೊ ಕರ್ನಾಟಕ, ಈ ರಾಜ್ಯಗಳಲ್ಲಿ ಎಲ್ಲಿ ಕೇಂದ್ರದೊಳಗೆ ಇವತ್ತು BJP ಸರ್ಕಾರ ಇದೆ, ಹೌದು, BJP ಪಕ್ಷ ಆಡಳಿತ ನಡೆಸ್ತಾ ಇದೆ. ಈ ಎಲ್ಲ ರಾಜ್ಯಗಳಲ್ಲಿ BJPಯೇತರ ಪಕ್ಷಗಳು ಆಡಳಿತ ನಡೆಸ್ತಿದ್ದಾವೆ. 1950ಇಂದ ಇಲ್ಲಿವರೆಗೂ ಯಾವ ಪಕ್ಷ ಕೇಂದ್ರದಲ್ಲಿ ಆಳ್ವಿಕೆಯನ್ನು ಮಾಡ್ತದೆ ಅದು ರಾಜ್ಯದೊಳಗೂ ಕೂಡ ಗವರ್ನರ್ ಮುಖಾಂತರ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದು ಹಾಕೈತಿ. ಅದಕ್ಕೇನೆ ಆಲ್ಮೋಸ್ಟ್ ಬಹುತೇಕ ರಾಜ್ಯಗಳಲ್ಲಿ ಇವಾಗ ಏನು ಮಾಡ್ಯಾರ, ರಾಜ್ಯಪಾಲರ ಆಡಳಿತವನ್ನು ಹಾಕ್ಯಾರ. ಓಕೆ, ಸೊ ಈ ಕೇಂದ್ರ ಸರ್ಕಾರದಿಂದ ಆಡಳಿತ ಸುಧಾರಣೆಗೆ, ಆಡಳಿತವನ್ನು ಸುಗಮವಾಗಿ ನಡೆಸಲಿಕ್ಕೆ ಅಂತ ಕಳಿಸಿದಂಥ ಗವರ್ನರ್ಗಳು ಕೇಂದ್ರ ಸರ್ಕಾರದ ಏಜೆಂಟ್ಗಳಂತೆ ಆಡ್ತಿದ್ದಾರೆ ಅನ್ನೋದು ಬಹಳಷ್ಟು ರಾಜ್ಯಗಳ ಒಂದು ವಾದ ಆಗೈತಿ. ತಮಿಳುನಾಡದೊಳಗೆ 3-4 ವರ್ಷದಿಂದ ಕೆಲವೊಂದಿಷ್ಟು ಮಸೂದೆಗಳನ್ನು ಅಲ್ಲಿನ ವಿಧಾನಸಭೆ ಕಳಿಸಿದ್ರೆ ಅಲ್ಲಿನ ಗವರ್ನರು ಅದಕ್ಕೆ ಒಂದೇದು ಸಹಿ ಹಾಕಿಲ್ಲ. ನಾರ್ಮಲಿ ಪ್ರೊಸೀಜರ್ ಹೆಂಗಿರ್ತೈತಿ, ಈಗ ಒಂದು ವಿಧಾನಸಭೆ ಇದೆ ಅಂತ ತಿಳ್ಕೊಡ್ರಿ, ರಾಜ್ಯ ವಿಧಾನಸಭೆ, ಕರ್ನಾಟಕ ರಾಜ್ಯ ವಿಧಾನಸಭೆ, ಇಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ. ಓಕೆ, ಒಂದು ಮಸೂದೆಯನ್ನು ಪಾಸ್ ಮಾಡ್ತಾರೆ. ಓಕೆ, 2 ಹೌಸ್ ಇದ್ದರೆ 2 ಹೌಸ್, ವಿಧಾನ ಪರಿಷತ್, ವಿಧಾನಸಭೆ, 2 ಕುರಿಂದ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಅದು ಎಲ್ಲಿ ಹೋಗ್ತೈತಿ, ರಾಜ್ಯಪಾಲರ ಬಲ್ಲಿ ಹೋಗ್ತೈತಿ. ರಾಜ್ಯಪಾಲರ ಬಲ್ಲಿ ಹೋದಾಗ ರಾಜ್ಯಪಾಲರು ಏನು ಮಾಡಬೇಕು, ಅದಕ್ಕೆ ಅವರಿಗೂ ಇಷ್ಟ ಆಗಿ ಓಕೆ ಒಳ್ಳೆ ಕಾನೂನನ್ನು ತರ್ತಿದ್ದಾರೆ, ಇದು ಓಕೆ ಅಂಥೇಳಿ ಅವ್ರು ಸೈನ್ ಏನಾದರೂ ಹಾಕಿಬಿಟ್ರೆ ಅಲ್ಲಿವರೆಗೂ ಮಸೂದೆ ಇದ್ದಿದ್ದೈತ್ಲ ಅದು ಕಾಯ್ದೆ ಆಕ್ಕೈತಿ. ಓಕೆ, ಸೊ ಬಿಲ್ ಇದ್ದಿದ್ದು ಆ್ಯಕ್ಟ್ ಆಕ್ಕೈತಿ. ಸೊ ಹಿಂಗೆ ಈ ಒಂದು ಬಿಲ್ಲನ್ನು ತಮಿಳುನಾಡು, ಕೇರಳ ಮತ್ತು ಈ ಒಂದು ವೆಸ್ಟ್ ಬೆಂಗಾಲ್, ಕರ್ನಾಟಕದೊಳಗೆ ಕಳುಹಿಸಿರುವಂಥ ಬಿಲ್ಗಳಿಗೆ ರಾಜ್ಯಪಾಲರು ಅನುಮತಿನೇ ನೀಡ್ತಾ ಇಲ್ಲ, ಸೈನೇ ಮಾಡ್ತಾ ಇಲ್ಲ. ಹೋಲ್ಪ 1 ದಿನ 2 ದಿನ 6 ತಿಂಗಳು ಹೋಗಲಿ, ಆದರೆ 3 ವರ್ಷ 4 ವರ್ಷದಿಂದ ಏನು ಬಿಲ್ ಪೆಂಡಿಂಗ್ ಇದ್ದಾವೆ ಅವಕ್ಕೆ ಅವರು ಸೈನ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಕೇಂದ್ರದ ಪ್ರತಿನಿಧಿಯಾಗಿ ರಾಜ್ಯಗಳಲ್ಲಿ ಸುಗಮವಾಗಿ ಆಡಳಿತವನ್ನು ನಡೆಸಲಿಕ್ಕೆ ರಾಜ್ಯಪಾಲರನ್ನು ನೇಮಕ ಮಾಡಿರುವಂಥ ಉದ್ದೇಶನೇ ಸುಗಮವಾಗಿ ಆಡಳಿತ ನಡೀಲಿ ಅಂತ. ಇವರು ಸುಗಮವಾಗಿ ಆಡಳಿತ ನಡೆಸೋದು ಬಿಡ್ರಿ, ಅದನ್ನು ಮತ್ತಿಷ್ಟು ಡಿಲೇ ಮಾಡತ್ತಾರ ಸೈನ್ ಮಾಡ್ದೇನೆ. ಈಗ ಇದೇ ಒಂದು ವಿಷಯವನ್ನು ಕುರಿತು ನಾನು ಮೊದಲು ಕೂಡ ಮಾತಾಡಿದ್ದೆ. ಆದರೆ ಕೆಲವೊಬ್ಬರು ಏನು ಹೇಳಿದ್ದಾರೆ ಅಂದರೆ, ನಿಮಗೆ ಸಂವಿಧಾನ ಸರಿಯಾಗಿ ಗೊತ್ತಿಲ್ಲ, ರಾಜ್ಯ ಸರ್ಕಾರ ಏನು ಬೇಕಾದು ಒಂದು ಕಾನೂನನ್ನು ತಂದರೂ ಕೂಡ ಅದಕ್ಕೆ ರಾಜ್ಯಪಾಲರು ಒಪ್ಪಿಗೆ ನೀಡಬೇಕಾ, ನೀವೇನು ಮಾತಾಡ್ತಿದ್ದೀರಿ ಹಾಗೆ ಹೀಗೆ ಕೂಡ ಅಂದಿದ್ದಾರೆ. ನನಗೆ ಅವ್ರನ್ನ ನೋಡಿದರೆ ದೇ ಆರ್ ವೆರಿ ಇನ್ನೋಸೆಂಟ್ ಪೀಪಲ್. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಂಗಂದರೆ ಕೇಂದ್ರ ಸರ್ಕಾರದೊಳಗೆ ಏನು ಮಸೂದೆ ತರಕತ್ತಾರಲ್ಲ ಅವೆಲ್ಲ ಭಾರಿ ಗ್ರೇಟ್ ಮಸೂದೆ ಇದಾವು ಗೈಸ್. ಫಾರ್ ಯುವರ್ ಕನ್ಫರ್ಮೇಷನ್, 2020-25 ಈ ಒಂದು ಬಜೆಟ್ ಸೆಷನ್ ಒಳಗೆ ಟೋಟಲ್ 18 ಬಿಲ್, 18 ಕಾಯ್ದೆಗಳನ್ನು ಜಾರಿಗೆ ತಂದಾರೆ. 18 ಬಿಲ್ ಪಾಸ್ ಮಾಡ್ಯಾರ, ಅಂದರೆ ಆ್ಯಕ್ಟ್ ಆಗ್ಯಾವ ಇವು. ಸೊ ಈ 18 ಬಿಲ್ ಒಳಗೆ ಒಂದನ್ನು ಚರ್ಚೆ ಮಾಡಿಲ್ಲ. ಇದು ಸಂವಿಧಾನ ಉಲ್ಲಂಘನೆ ಅಲ್ವಾ, ಕೇಂದ್ರದೊಳಗೂ ಮಾಡ್ತಿದ್ದಾರಲ್ವ, ಆ್ಯಂಡ್ ಅದು ಸಾಮಾನ್ಯವಾದದ್ದಲ್ಲ, ಘೋರ ಉಲ್ಲಂಘನೆ ಮಾಡ್ತಿದ್ದಾರೆ. ಈ ದೇಶದೊಳಗೆ ಜೀವಂತ ಇರುವಂಥ ಒಂದು ದೇಹಗಳಿಗಿಂತ ಡೆಡ್ ಬಾಡಿಗಳು ಅವು ಇರ್ತವೆ, ಊಟ ಮಾಡ್ತವೆ, ನಿದ್ದೆ ಮಾಡ್ತವೆ, ಅಡ್ಡಾಡ್ತವೆ ಅಷ್ಟೇ. ದೇಶದೊಳಗೆ ನಿಜವಾಗ್ಲೂ ಕಾನೂನೊಳಗೆ ಏನು ಬದಲಾವಣೆ ತರ್ತಿದ್ದಾರೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿ ಅದನ್ನು ಓದಿ ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿ ಆಗಲಿ, ಇಂಟ್ರೆಸ್ಟ್ ಆಗಲಿ ಸಾಮಾನ್ಯ ಜನರನ್ನ ಬಿಡ್ರಿ,
ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳ ಕಡೆನೂ ಇಲ್ಲ. ಈ ವಿಡಿಯೋನ 2x 3x 4xನಲ್ಲಿ ಇಡೋದು, ಬಡ ಕೇಳಿಬಿಡೋದು, ಇಯರ್ ನೋಡೋದು, ಯಾವ ಕೇಸ್ ಅಂತ ನೋಡೋದು. ನೋ ಗೈಸ್, ದಯವಿಟ್ಟು ಹಂಗೆ ಮಾಡಬೇಡ್ರಿ ಪ್ಲೀಸ್. ದಟ್ ನಾಲೆಜ್ ಈಸ್ ನಾಟ್ ಡೆಫಿನೆಟ್ಲಿ ಪವರ್. ಮಗ್ ಹೊಡೆಯೋದು, ಬೈಪಟ್ ಹಾಕೋದು ಅದು ಯಾವತ್ತೂ ಪವರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, 4 ವರ್ಷ 3 ವರ್ಷ 2 ವರ್ಷ ಆ ತಂದಿರುವಂಥ ಮಸೂದೆಗೆ ಗವರ್ನರ್ ಸೈನೇ ಮಾಡಲಿಲ್ಲ ಅಂದರೆ, ಗವರ್ನರ್ ನೋಡಿ ನಾರ್ಮಲಿ ಆ ಮಸೂದೆ ಗವರ್ನರ್ ಹತ್ರ ಬರ್ತೈತಲ್ಲ, ಗವರ್ನರ್ಗೆ ಏನೇನು ಆಪ್ಷನ್ಸ್ ಇರ್ತವೆ, ಒಂದು ಅವ ಮಸೂದೆಗೆ ಸೈನ್ ಮಾಡ್ಬೋದು, ಇಲ್ಲ ಅವ ಮಸೂದೆಯನ್ನು ವಾಪಸ್ ಕಳಿಸ್ಬೋದು, ಇಲ್ಲ ಮಸೂದೆಯನ್ನು ಪ್ರೆಸಿಡೆಂಟಿಗೆ ಕಳಿಸ್ಬೋದು. ಈ 3 ಆಪ್ಷನ್ಸ್ ಇರೋದು. ಪಾಕೆಟ್ ವಿಟೋ ಅಂತೂ ಭಾರತದ ರಾಜ್ಯಪಾಲರಿಗೆ ಇಲ್ಲೇ ಇಲ್ಲ. ಓಕೆ, ರಾಷ್ಟ್ರಪತಿಯವ್ರಿಗೂ ಇಲ್ಲ, ಅಲ್ಲಿ ಇಟ್ಕೊಂಡು ಕೊಂಡ್ರಂಗಿಲ್ಲ. ಸೊ ಇಷ್ಟು ಪವರ್ ಇರುವಾಗ ರಾಜ್ಯಪಾಲ ಇವು ಯಾವುದನ್ನು ಮಾಡ್ತಾ ಇಲ್ಲ. ಅವನ ಹತ್ರ ಬಿಲ್ ಇಟ್ಕೊಂಡು ಕೂಡ್ತಿದ್ದಾನೆ, ಅವನ ಹತ್ರ ಮಸೂದೆನ ಇಟ್ಕೊಂಡು ಕೂಡ್ತಿದ್ದಾನೆ. ಹೀಗಾದರೆ ದೇಶದೊಳಗೆ ಕಾನೂನನ್ನ ಹೆಂಗೆ ತರೋದು? ದೇಶನ ಉದ್ಧಾರ ಮಾಡೋದು ಹೆಂಗೆ? ದೇಶದ ಆರ್ಥಿಕ ಅಭಿವೃದ್ಧಿ ಮಾಡೋದು ಹೆಂಗೆ? ಫಾರ್ ಎಕ್ಸಾಂಪಲ್, ಏನೋ ಒಂದು ಇನ್ಶೂರೆನ್ಸ್ದು ಬಿಲ್ ತರೋದಿದೆ ಅಂತ ತಿಳ್ಕೊಡ್ರಿ. ಓಕೆ, ಗವರ್ನರ್ ಸೈನೇ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು ಜನ? ಆ್ಯಕ್ಚುಲಿ ಗವರ್ನರಲ್ಲಿ ಹೋಗಿ ಕೆಲಸ ಮಾಡೋಕ್ಕಿರುತ್ತಾನೆ, ಬಟ್ ಆ ಕೆಲಸ ಯಾಕೆ ಮಾಡೋದಿಲ್ಲ ಗವರ್ನರ್? ಹೋಲಿ ವಾಪಸ್ಸಾದರೂ ಕಳಿಸ್ಬೇಕಾ? ವಾಪಸ್ ಕಳಿಸಿದ ಮೇಲೆ ಏನು ಆಪ್ಷನ್ಸ್ ಇದೆ? ಇನ್ ಕೇಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆ ಮತ್ತೊಂದು ಸರ್ತಿ ಗವರ್ನರಿಗೆ ಹೊಳ್ಳಿ ಕಳಿಸ್ತಂತೇಳಿ ಬಿಲ್, ಗವರ್ನರಿಗೆ ಬೇರೆ ಆಪ್ಷನ್ಸೇ ಇಲ್ಲ. ಹಿ ಹ್ಯಾಸ್ ಟು ಸೈನ್ ದ ಬಿಲ್. ಅವ್ನು ಸೈನ್ ಮಾಡಲೇಬೇಕು ಬಿಲ್ಲನ್ನು. ಅದನ್ನೂ ಮಾಡ್ತಾ ಇಲ್ಲ ಇವನು, ವಾಪಸ್ ಕೂಡ ಕಳಿಸ್ತಾ ಇಲ್ಲ ಗವರ್ನರ್. ದಿಸ್ ಈಸ್ ಡಿಸಾಸ್ಟ್ರಸ್ ಗೈಸ್. ಓಕೆ, ದೀರ್ಘಾವಧಿ ಕಾಯ್ದುಕೊಂಡು ಸಹಿ ಮಾಡದೆ ವಾಪಸ್ಸೂ ಕೊಡದೆ, ಇದು ಇಂಪಾರ್ಟೆಂಟಾ? ಬಿಲ್ ವಾಪಸ್ಸು ಕೊಡೋಂಗಿಲ್ಲ, ಸೈನು ಮಾಡೋಂಗಿಲ್ಲ. ಭಯ್ಯ ಮತ್ತು ಅಲ್ಲಿ ರಾಜ್ಭವನ್ ಒಳಗೆ ಕೂತು ಏನು ಮಾಡ್ತಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಓಕೆ, ಆ್ಯಂಡ್ ಪಾಕೆಟ್ ವಿಟೋ ಟೈಪ್ ಆಫ್ ಡಿಲೇ ಮಾಡಲಿಕ್ಕೆ ಹಲವು ರಾಜ್ಯಗಳು ಆಕ್ಷೇಪಗಳನ್ನು ತೋರಿದ್ದು, ಹಿಂಗೆ ಮಾಡೋದು ತಪ್ಪು. ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ ಸುಪ್ರೀಂ ಕೋರ್ಟಿಗೆ ಹೋಗಿ ಕೈ ಮುಗಿದು ಕೇಳಿದಾವೆ, ಸರ್ ದಯವಿಟ್ಟು ನಮ್ಮ ಸಮಸ್ಯೆನ ಸಾಲ್ವ್ ಮಾಡಿ, ಹಿಂಗೆ ಗವರ್ನರ್ ನಮ್ಮ ಬಿಲ್ಗಳಿಗೆ, ಓಕೆ, ನಮ್ಮ ಮಸೂದೆಗಳಿಗೆ ಸೈನ್ ಮಾಡ್ತಾ ಇಲ್ಲ, ಅವರ ಒಂದು ಸೈನ್ ಹಾಕ್ತಾ ಇಲ್ಲ, ದಯವಿಟ್ಟು ಕಾಪಾಡಿ ಅಂತ ಹೇಳಿದ್ದಕ್ಕೆ ಇಲ್ಲಿ ಪ್ರಶ್ನೆ ಎದ್ದಿದ್ದು ಏನು ಅಂದರೆ, ರಾಜ್ಯಪಾಲ ಮತ್ತು ರಾಷ್ಟ್ರಪತಿಗಳು ಮಸೂದೆಗೆ ಸಹಿ ಹಾಕಲು ಕಾಲಮಿತಿಯನ್ನು ವಿಧಿಸಬಹುದೇ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯಗಳು ಕೇಳಿದು. ಒಂದು ಏನರೆ ಕಾಲಮಿತಿಯರೇ ನೀವು ಡಿಸೈಡ್ ಮಾಡಿರಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗೆ ಈ ಕಾಲಮಿತಿ ಅವತ್ತೇ ಡಿಸೈಡ್ ಮಾಡಿ ಸಂವಿಧಾನದ ಒಳಗೆ ಹಾಕಿಬಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 3 ತಿಂಗಳೊಳಗಾಗಿ ನೀವು ಗವರ್ನರೇ ಆಗಲಿ ಪ್ರೆಸಿಡೆಂಟೇ ಆಗಲಿ ಅದಕ್ಕೆ ಸಹಿ ಹಾಕಬೇಕು, ಅಥವಾ ಆನ್ಸರ್ ಮಾಡಬೇಕು, ಅಥವಾ ನಿಮಗೆ ಇಷ್ಟ ಇದೆಯೋ ಇಲ್ಲೋ ಅಂತ ಹೇಳಬೇಕು. 3 ತಿಂಗಳೊಳಗಾಗಿ ಹೇಳಲೇಬೇಕು ಅಂತ ಅವತ್ತೇ ಅದನ್ನು ಫಿಕ್ಸ್ ಮಾಡಿದರೆ ಮುಗಿದು ಹೋಗ್ತಿತ್ತು. ಆದರೆ ಆ ಥರ ಮಾಡಿಲ್ಲ. ಸಂವಿಧಾನ ನಿರ್ಮಾತೃಗಳ ಉದ್ದೇಶ ಏನಾಗಿರಬಹುದು ಅಂದರೆ, ಈ ದೇಶದೊಳಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹಂಗಂದರೆ ಇವರು ರಾಜ್ಯಪಾಲ ಮತ್ತು ರಾಷ್ಟ್ರಪತಿ ಅಂದರೆ ದೇಶದ್ದು ಮತ್ತು ರಾಜ್ಯದ ಮೊದಲ ಪ್ರಜೆಗಳಾಗಿದ್ದಾರೆ. ಇವ್ರ ಮೇಲೆ ಇವ್ರಿಗೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕೋದು? ಇಟ್ಸ್ ಓಕೆ, ಅವರಿಗೆ ಗೊತ್ತಿದೆ, ಅವರ ಉದ್ದೇಶನೇ ಅದೇ ಇರುತ್ತೆ, ಅವ್ರ ಜಾಬೇ ಅದೇ ಇರುತ್ತೆ ಅಂತ ಅಂದ್ಕೊಂಡು ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿ ಭಾರತದ ಸಂವಿಧಾನ ರಚನೆಕಾರ ಏನಾಗಿದ್ರು ಅವ್ರಿಗೆ ಅನಿಸಿರ್ಬೋದು. ಆದರೆ ಇವತ್ತಿನ ರಾಜ್ಯಪಾಲರುಗಳು ಈ ಥರ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಅವ್ರಿಗೇನು ಗೊತ್ತು? ಸೊ ಈಗ ರಾಷ್ಟ್ರಪತಿಯಿಂದ ಆರ್ಟಿಕಲ್ 143 ಮೂಲಕ ಸುಪ್ರೀಂ ಕೋರ್ಟಿಗೆ ಸಲಹೆಯನ್ನು ಕೇಳಲಾಯಿತು. ಈ ವಿಷಯನ ಹೆಂಗೆ ಡೀಲ್ ಮಾಡೋದು ಅಂಥೇಳಿ ನೋಡ್ರಿ ಗೈಸ್. ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಕೇಳುವಂಥ ಒಂದು ಪರಿಸ್ಥಿತಿ ಬಂದಿದ್ದ ಇದು ಒಂದೇ ಸಾರ್ತಿ ಅಲ್ಲ, ಹಲವಾರು ಬಾರಿ ಬಂದೈತಿ. ಓಕೆ, ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ಇದೇ ವರ್ಷ ಮಾರ್ಚ್ 2025 2 ಬೆಂಚ್ ಅಂದರೆ 2 ಜಡ್ಜ್ ಇರುವಂಥ ಬೆಂಚು, ಯಾಕೆ ನಾವು 3 ತಿಂಗಳೊಳಗೆ ಪ್ರೆಸಿಡೆಂಟೇ ಆಗಲಿ ಗವರ್ನರೇ ಆಗಲಿ 3 ತಿಂಗಳೊಳಗೆ ಆ ಬಿಲ್ಗಳಿಗೆ ಸೈನ್ ಮಾಡಬೇಕು, ಇದಕ್ಕೊಂದು ಕಾಲಮಿತಿ ಹೇರುನು ಅಂಥೇಳಿ ಡಿಸೈಡ್ ಮಾಡಿದರು. ಆದರೆ ಇದನ್ನು ಪ್ರಶ್ನೆ ಮಾಡಲಾಯಿತು, ಹಂಗೆ ನೀವು ಡಿಸೈಡ್ ಮಾಡ್ತೀರಿ. ಇವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಅಪೋಸ್ ಮಾಡಿದರು. ಯಾಕೆ ಮಾಡಬಾರ್ದು? ದಟ್ ಇಸ್ ವಾಟ್ ದ ಕ್ವಶನ್. ಸುಪ್ರೀಂ ಕೋರ್ಟ್ ಮುಂದಿದ್ದ ಪ್ರಶ್ನೆ ಏನು ಅಂದರೆ,
ಆರ್ಟಿಕಲ್ 200 ಮತ್ತು 201 ರಾಜ್ಯಪಾಲರು ರಾಷ್ಟ್ರಪತಿಗಳ ಮಸೂದೆಯನ್ನು ಕಾಯ್ದಿರಿಸುವ ಅಧಿಕಾರಕ್ಕೆ ಎಷ್ಟು ವ್ಯಾಪ್ತಿ ಇದೆ, ಎಷ್ಟು ದಿನದವರೆಗೆ ಕಾಯ್ದಿರಿಸಬಹುದು. ಓಕೆ, ಆರ್ಟಿಕಲ್ 200 and 201 ಅವರಿಗೆ ಕಾಲಮಿತಿ ನಿಗದಿ ಮಾಡಬಹುದೇ. ದೀರ್ಘಕಾಲ ಮಸೂದೆಯನ್ನು ಕಾಯ್ದಿರಿಸುವುದು ಸಂವಿಧಾನದ ವಿರೋಧವೇ. ವೆರಿ ಇಂಪಾರ್ಟೆಂಟಾ. ದೀರ್ಘಕಾಲ ಕಾಯ್ದಿರಿಸುವುದು ಅಂದರೆ ಏನು? ಸೊ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ಓಕೆ, ನ್ಯಾಯವನ್ನು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ ಅಂದರೆ ಆಮೇಲೆ ಆ ನ್ಯಾಯ ಸಿಕ್ಕಾದ್ರೂ ಏನು ಉಪಯೋಗ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಕೇಸ್ ಒಳಗೆ ಜೈಲು ಹಾಕಿದ್ದಾರೆ ಅಂತ ತಿಳ್ಕೊರಿ. ಸೊ ಅವನನ್ನು 3 ವರ್ಷದವರೆಗೂ ಜೈಲೊಳಗಿಡ್ತಾರೆ. ಆಮೇಲೆ ಆ ವ್ಯಕ್ತಿ ಜೈಲೊಳಗೆ ಸತ್ತು ಹೋಗ್ತಾನೆ. ಆ್ಯಂಡ್ 4ನೇ ವರ್ಷಕ್ಕೆ ಅದು ಜಡ್ಜ್ಮೆಂಟ್ ಬರುತ್ತೆ, ಈ ವ್ಯಕ್ತಿ ಏನೂ ತಪ್ಪೇ ಮಾಡಿದ್ದಿಲ್ಲ ಅಂತ. 100 ಅಪರಾಧಿಗಳಿಗೆ ಹೆಚ್ಚಿಗೆ ಶಿಕ್ಷೆ ಆದರೆ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಶಿಕ್ಷೆ ಆಗ್ತಾ ಇದೆ. ಓಕೆ, ಸೊ ಡಿಲೇ ಯಾಕೆ ಮಾಡಬೇಕು? ಸಂವಿಧಾನ ಎದಕ್ಕೆ ಈ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಯಾಕೆ ಡಿಲೇ ಮಾಡಬೇಕು? ಆಮೇಲೆ ಮ್ಯಾಗ್ ನೋಡ್ರಿ, ಇವಾಗ ಕೋರ್ಟ್ ಹೇಳ್ತಂತೇಳಿರಿ, ಅಂಡರ್ ಆರ್ಟಿಕಲ್ 142 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಸ್ಪೆಷಲ್ ಕೇಸ್. ಸುಪ್ರೀಂ ಕೋರ್ಟ್ ಇದನ್ನು ವಿಶೇಷ ಕೇಸ್ ಅಂತ, ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಹೇಳಿಬಿಡ್ಬೋದು, ರಾಜ್ಯ ಸರ್ಕಾರಗಳು ಇದು ರಾಜ್ಯಪಾಲರು ಸೈನ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೀವು ಕಾನೂನು ಮಾಡಿಬಿಡ್ರಿ ಅಂತಲೂ ಹೇಳ್ಬೋದಾ? ಎಸ್, ಸುಪ್ರೀಂ ಕೋರ್ಟ್ ಈಸ್ ಹ್ಯಾವಿಂಗ್ ದ್ಯಾಟ್ ಪವರ್ ಅಂಡರ್ ಆರ್ಟಿಕಲ್ 142 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಹಂಗೆ ಮಾಡಿದರೆ ಏನು ಮಾಡ್ತಾರೆ? ಆ್ಯಂಡ್ ಆರ್ಟಿಕಲ್ 50 ಇಟ್ ಟಾಕ್ಸ್ ಅಬೌಟ್ ಸಪ್ರೇಷನ್ ಆಫ್ ಪವರ್, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಈಗ ಯಾರು ಕೆಲಸ ಮಾಡಬೇಕಾಗೈತಿ ಅವ್ರು ಸರಿಯಾಗಿ ಕೆಲಸ ಮಾಡಿಬಿಟ್ರೆ ಎಕ್ಸಿಕ್ಯೂಟಿವ್ ಯಾಕೆ ಲೆಜಿಸ್ಲೇಚರ್ಗೆ ಹೇಳ್ತದೆ, ಜುಡಿಷಿಯರಿ ಯಾಕೆ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ಗೆ ಈ ಕೆಲಸ ಮಾಡಿರಿ, ಈ ಕೆಲಸ ಬಿಡ್ರಿ ಅಂತ ಕರೀತಾರೆ. ಈಗ ಸುಪ್ರೀಂ ಕೋರ್ಟ್ ಏನರೆ ಗವರ್ನರ್ಗೆ ಹೇಳಿದ್ರೆ ನೀವು ಮಸೂದೆಗಳ ಬಗ್ಗೆ ಒಪಿನಿಯನ್ ಕಳಿಸ್ರಿ ಅಂತೇಳಿ ಗವರ್ನರಿಗೆ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಅದಕ್ಕೂ ಬೈತಾರೆ. ಜುಡಿಷಿಯಲ್ ಓವರ್ ಆ್ಯಕ್ಟಿವಿಸಮ್, ಜುಡಿಷಿಯಲ್ ಓವರ್ ರೀಚ್, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತ ಎಲ್ಲ ಕರೀತಾರೆ. ಮತ್ತು ಏನು ಮಾಡ್ಬೇಕು? ಎಲ್ಲ ಯಾರೇ ಒಬ್ಬರು ಆ್ಯಕ್ಟಿವ್ ಇರಬೇಕಲ್ಲ, ಎಲ್ಲರೂ ಡೆಡ್ ಬಾಡಿಗಳಾದರೆ ಸಂವಿಧಾನ ಏನು ಹೇಳುತ್ತೆ? ಆ್ಯಕ್ಟಿವ್ ಆಗಿರಬೇಕು ಎಲ್ಲರೂ ಅಂತ ಹೇಳುತ್ತೆ. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಮತ್ತು ಹೆಂಗೆ ನಡೆಸೋದ್ರೆ, ಹೆಂಗೆ ಸರ್ಕಾರವನ್ನು ನಡೆಸೋದ್ರೆ ಹೆಂಗೆ? ಓಕೆ, ರಾಜ್ಯಪಾಲರು ಡಿಲೇಯಿಂಗ್ ಟ್ಯಾಕ್ಟಿಕ್ಸನ್ನು ಬಳಸ್ತಿದ್ದಾರೆ. ಇದು ಕೋಆಪರೇಟಿವ್ ಫೆಡರಲಿಸಮ್ಗೆ ವಿರುದ್ಧ ಆಗೈತಿ. ಜನಪ್ರತಿನಿಧಿ ನಿಧಾನ ತತ್ವಕ್ಕೆ ಧಕ್ಕೆ ಆಗ್ತೈತಿ. ಓಕೆ, ಜನಪ್ರತಿನಿಧಿಗಳು ಎದಕ್ಕಿರೋದು? ಜನರ ಸಮಸ್ಯೆನ ಬಗೆಹರಿಸಲಿಕ್ಕೆ. ಸಮಸ್ಯೆನ ಬಗೆಹರಿಸಬೇಕು ಅಂದರೆ ಹೊಸ ಕಾನೂನುಗಳನ್ನ ತರಬೇಕು, ಇರುವಂಥ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಬಿಟ್ಕೊಟ್ಟು ಸುಮ್ಮ ಕೂತ್ರೆ ಏನು ಉಪಯೋಗ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಹುಟ್ಟುತ್ತವೆ. ಈಗ ಯಾವಾಗ ಈ ಪ್ರಶ್ನೆಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಬಂದವು, ಅವರು ಆರ್ಟಿಕಲ್ 143 ಅನ್ನೋ ಉಪಯೋಗ ಮಾಡಿ ಪ್ರೆಸಿಡೆಂಟ್ ರೆಫರೆನ್ಸ್ ಟು ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳನ್ನು ಕೇಳ್ತವೆ. ಅದಕ್ಕೆ ಸುಪ್ರೀಂ ಕೋರ್ಟ್ 14 ಪ್ರಶ್ನೆಗಳಿಗೆ ಕೆಲವೊಂದಕ್ಕೆ ಉತ್ತರ ಕೊಟ್ಟೈತಿ, ಕೆಲವೊಂದು ಕೊಟ್ಟಿಲ್ಲ. 1ನೇ ಪ್ರಶ್ನೆ, ರಾಜ್ಯಪಾಲರ ಮಸೂದೆಗೆ ಸಹಿ ಹಾಕಲಿಕ್ಕೆ ಗಡುವು ನಿಗದಿ ಮಾಡಬಹುದೇ ಅನ್ನುವಂಥ 1ನೇ ಪ್ರಶ್ನೆ. ಇಲ್ಲಿ 5 ಜನ ಜಡ್ಜಸ್ಗಳು ಇರುವಂಥ ಒಂದು ಬೆಂಚ್ ಈ ಒಂದು ತೀರ್ಪನ್ನು ಕೊಟ್ಟಿದೆ. ಓಕೆ, ಸೊ ಏನು ಹೇಳ್ತೈತಿದು? ರಾಜ್ಯಪಾಲರ ಮಸೂದೆ ಸಹಿ ಹಾಕಲಿಕ್ಕೆ ಗಡುವನ್ನು ನೀಡಬಹುದಾ? ಇದೇ ಮಾರ್ಚ್ ಏಪ್ರಿಲ್ ಒಳಗೆ ಸುಪ್ರೀಂ ಕೋರ್ಟೇ ಹೇಳೈತಿ ಎಸ್ 3 ತಿಂಗಳು ನೀಡಬಹುದು ಅಂತ. 2 ಬೆಂಚ್ ಇರುವಂಥ ಒಂದು ಕೋರ್ಟ್ ಹೇಳೈತಿ. ಈಗ 5 ಜನ ಇರುವಂಥ ಬೆಂಚ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಕೋರ್ಟ್ ಉತ್ತರ ಏನು ಅಂದರೆ, ಗಡುವು ನಿಗದಿ ಮಾಡುವುದು ಸಂವಿಧಾನಕ್ಕೆ ವಿರುದ್ಧ. ರಾಜ್ಯಪಾಲರು ಸರಿಯಾದ ಅವಧಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ನೀವು ಕೈಗೊಳ್ಳಲೇಬೇಕು ಅಂತ ಒಂದು ಟೈಮ್ ಪೀರಿಯಡ್ ಸೆಟ್ ಮಾಡಿರಿ ಅಂತ ಏನು ಸುಪ್ರೀಂ ಕೋರ್ಟ್ ಮೊದಲು ಹೇಳಿತ್ತೋ ಅದನ್ನು ಲಾಸ್ಟಿಗೆ ಈಗ ಹೇಳಿಲ್ಲ ಗೈಸ್, ಹೇಳಬೇಕಾಗಿತ್ತು. ನೆಕ್ಸ್ಟ್, ರಾಜ್ಯಪಾಲರು ಮಸೂದೆಯನ್ನು ಅನಾವಶ್ಯಕವಾಗಿ ಬಾಕಿ ಇಡುವುದಕ್ಕೆ ಅವಕಾಶ ಇದೆ ಅಂತ ಪ್ರೆಸಿಡೆಂಟ್ ಕೇಳಿದರು. ಕೋರ್ಟ್ ಇದಕ್ಕೆ ಹೇಳಿದೆ ಇಲ್ಲ. ಓಕೆ, ಮಸೂದೆಯನ್ನು ಅನಂತಾವಧಿಯವರೆಗೆ ಬಾಕಿ ಇಡುವುದು ಸಂವಿಧಾನದ ಉಲ್ಲಂಘನೆಯಾಗಿದೆ. ಅರೆ ಭಯ್ಯ, ಎಲ್ಲ ಈ ರಾಜ್ಯಪಾಲರಿಗೆ ಇದನ್ನು ಕಳಿಸ್ಬೇಕು ಜಡ್ಜ್ಮೆಂಟ್ನ. ನೆಕ್ಸ್ಟ್, ರಾಜ್ಯಪಾಲರು ಮಸೂದೆಯನ್ನು ಸದನಕ್ಕೆ ಹಿಂದಿರುಗಿಸುವ ಅಧಿಕಾರಕ್ಕೆ ಗಡುವು ಇದೆಯಾ ಅಂತ ಕೇಳಿದ್ದಕ್ಕೆ ಎಸ್, ರಾಜ್ಯಪಾಲರು ಅವ್ರ ಹತ್ರ ಮಸೂದೆ ಕಳಿಸಿದ್ದಾರೆ ಅಂದರೆ
ಅವ್ರು ಓದಬೇಕಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲಿ ಡೆಫಿನೆಟ್ಲಿ ಹಿಂದೂಗಿಸ್ಬೇಕು, ವಿಳಂಬ ಮಾಡುವಂತಿಲ್ಲ. ಅವರು ಸ್ವಲ್ಪ ಟೈಮ್ ತೊಗೋಬೋದು, ಹಂಗಂತೇಳಿ 3-4 ವರ್ಷ ತೊಗೊಳಂಗಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ನೆಕ್ಸ್ಟ್, ರಾಜ್ಯಪಾಲರು ಮಸೂದೆಯನ್ನು ಕಡ್ಡಾಯವಾಗಿ ರಾಷ್ಟ್ರಪತಿಗೆ ಕಳುಹಿಸಬೇಕಾದ ಸಂದರ್ಭ ಯಾವುದು ಅಂತ ಕೇಳ್ಯಾರ. ಆರ್ಟಿಕಲ್ 200B ಅಡಿಯಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ರಾಜ್ಯಪಾಲರು ರಾಷ್ಟ್ರಪತಿಗೆ ಮಸೂದೆಯನ್ನು ಕಳಿಸ್ಬೋದು. ಸಂವಿಧಾನದ ಅಧಿಕಾರ ಇದೆ, ಬಟ್ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 5ನೇ ಪ್ರಶ್ನೆ, ರಾಜ್ಯಪಾಲರು ಕಳುಹಿಸುವ ಕಾರಣಗಳು ನಿರ್ದಿಷ್ಟವಾಗಿರಬೇಕೇ ಅಂತ ಕೇಳ್ಯಾರ. ಯಾವ ಕಾರಣದಿಂದ ಅವ್ರ ಹತ್ರ ಕಳಿಸ್ತಿದ್ದೀರಿ ಬಿಲ್ಲನ್ನು ಅಂತ ಸ್ಪಷ್ಟವಾಗಿರಬೇಕು ಅಂತ ಹೇಳಿದೆ. ಅದಕ್ಕೆ ಕೋರ್ಟ್ ಹೇಳೈತಿ ಹೌದು, ಕಾರಣವಿಲ್ಲದೆ ಕಳಿಸುವುದು ಮಾನ್ಯವಲ್ಲ. ಅಂದ್ರೆ ಸುಮ್ಮನೆ ಬಿಲ್ಲನ್ನು ಡಿಲೇ ಮಾಡೋದು, ಓಕೆ, ಕಾಯ್ದೆ ಆಗೋದನ್ನು ಡಿಲೇ ಮಾಡಲಿಕ್ಕೆ ಭಾಳ ಸರ್ತಿ ಇದನ್ನು ಮಾಡ್ತವೆ, ಇದು ತಪ್ಪು ಅಂತ ಹೇಳಿದೆ. ನೆಕ್ಸ್ಟ್, ರಾಜ್ಯಪಾಲರು ಸಚಿವರು ಮುಖ್ಯಮಂತ್ರಿಗಳ ಸಲಹೆಯನ್ನು ಪರಿಗಣಿಸದೆ ಮಸೂದೆ ತಡೆಯಬಹುದೇ? ನೋಡ್ರಿ, ರಾಜ್ಯಪಾಲರು ಸಚಿವರು ಮುಖ್ಯಮಂತ್ರಿಗಳ ಸಲಹೆಯನ್ನು ಪರಿಗಣಿಸದೆ ಮಸೂದೆಯನ್ನು ತಡೆಯಬಹುದೇ ಅಂತ ಕೇಳಿದಕ್ಕೆ ಕೋರ್ಟ್ ಹೇಳಿದೆ ಇಲ್ಲ. ಓಕೆ, ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಅನುಸರಿಸಲೇಬೇಕು. ಓಕೆ, ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಅಂದರೆ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ಸ್ ಅವ್ರದ್ದು ಕೇಳೇ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದೆ. ನೆಕ್ಸ್ಟ್, ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ರಾಜಕೀಯವಾಗಿ ನಿಷ್ಪಕ್ಷಪಾತರಾಗಿರಬೇಕೇ ಅಂತ ಕೇಳಿದ್ದಾರೆ. ಹೌದು, ಆದರೆ ಯಾವ ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಂಗಿಲ್ಲ, ಮಾಡಿದ ಉದಾಹರಣೆಗಳು ಇಲ್ಲ. ಮಸೂದೆ ವಿಳಂಬ ಮಾಡಿದರೆ ಅದು ಶಕ್ತಿ ವಿಭಜನೆ ತತ್ವಕ್ಕೆ ವಿರೋಧವೇ? ನೋಡ್ರಿ, ಮಸೂದೆಯನ್ನು ವಿಳಂಬ ಮಾಡೋದು ಅಂದರೆ ಸಪ್ರೇಷನ್ ಆಫ್ ಪವರ್ಗೆ ವಿರುದ್ಧವಾಗಿದೆ. ಡೆಫಿನೆಟ್ಲಿ ಹೌದು, ಇದು ವಿಧಾನಮಂಡಲದ ಹಕ್ಕುಗಳ ಮೇಲೆ ಹಕ್ಕುಚ್ಯುತಿಯಾಗಿದೆ. ನೆಕ್ಸ್ಟ್, ರಾಜ್ಯಪಾಲರು ಸದನಕ್ಕೆ ಕಳುಹಿಸಿದ ಮಸೂದೆಯನ್ನು 2ನೇ ಬಾರಿ ಹಿಂದಿರುಗಿಸಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲ, 1ನೇ ಸಾರ್ತಿ ಏನು ಕಳಿಸಿರ್ತಾರಲ್ಲ ಮಸೂದೆಯನ್ನು ಹೊಳ್ಳಿ ಕಳಿಸ್ಬೋದು. 2ನೇ ಸಾರ್ತಿ ಮತ್ತೆ ವಿಧಾನಸಭೆ ಕಳಿಸಿದಾಗ ರಾಜ್ಯಪಾಲರಿಗೆ ಅಧಿಕಾರನೇ ಇಲ್ಲ ವಾಪಸ್ ಕಳಿಸ್ಲಿಕ್ಕೆ, ಹಿಂದಿರುಗಿಸುವ ಹಾಗಿಲ್ಲ. 2ನೇ ಸಾರ್ತಿ ಕಳಿಸಿದ್ರಂದ್ರೆ 2ನೇ ಸಾರ್ತಿ ಇವ್ರು ಸೈನ್ ಹಾಕಲಿಕ್ಕೆ ಬೇಕು. ಓಕೆ, ದಟ್ ಈಸ್ ವಾಟ್ ಕೋರ್ಟ್ ಆಲ್ಸೋ ಸೆಡ್. ಈವನ್ ಅದರೊಳಗೂ ಹಾಗೆ ಇದೆ. ನೆಕ್ಸ್ಟ್, ಸಚಿವ ಸಂಪುಟ ನೀಡಿದ ಸಲಹೆಯನ್ನು ನಿರ್ಲಕ್ಷಿಸುವುದು ಸಂವಿಧಾನಾತ್ಮಕ ಸಂಕಷ್ಟಕ್ಕೆ ಕಾರಣವಾಗುತ್ತದೆ ಅಂತ ಕೇಳಿದಕ್ಕೆ ಅಫ್ಕೋರ್ಸ್ ಸಚಿವ ಸಂಪುಟ ಹೇಳಿದ್ದನ್ನು ನಿರ್ಲಕ್ಷಿಸುವ ಮಾಡೋದು ಅಂದರೆ ನಾನು ಸರ್ಕಾರಕ್ಕೆ ವಿರೋಧ ಆಗಿದ್ದೀನಿ ಅಂತ ಅರ್ಥ. ಓಕೆ, ಗಂಭೀರವಾದ ಅಸಂವಿಧಾನಿಕ ಪ್ರಾಕ್ಟೀಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್, ರಾಷ್ಟ್ರಪತಿಗಳು ಸಹ ಮಸೂದೆಗೆ ಸಹಿ ಹಾಕಲು ಗಡುವು ನಿಗದಿ ಮಾಡಬಹುದೇ ಅಂತ ಕೇಳ್ಯಾರ. ಇದು ಇಂಪಾರ್ಟೆಂಟಾ? ರಾಷ್ಟ್ರಪತಿಗಳು ಸಹ ಮಸೂದೆಗೆ ಸಹಿ ಹಾಕಲಿಕ್ಕೆ ಈ ಒಂದು ಸಮಯವನ್ನು ನಿರ್ಧಾರ ಮಾಡಬೇಕಂದ್ರೆ ಇಲ್ಲ, ರಾಷ್ಟ್ರಪತಿಗಳಿಗೂ ಕೂಡ ಗಡುವು ನಿಗದಿ ಮಾಡಲಿಕ್ಕೆ ಅನುಮತಿ ಇಲ್ಲ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ರಾಷ್ಟ್ರಪತಿಯು ಕೂಡ ಮಸೂದೆಯನ್ನು ಬಾಕಿ ಇಡಬಹುದೇ? ಕೋರ್ಟ್ ಹೇಳಿದೆ ಅನಾವಶ್ಯಕ ವಿಳಂಬ ಅಸಂವಿಧಾನಿಕ. ಅರೆ ಅನಾವಶ್ಯಕ, ಅವ್ರು ಹೇಳ್ತಾರೆ ಇದು ಅವಶ್ಯಕವಾಗಿದೆ ಅದಕ್ಕೆ ಬಿಟ್ಟಿನಂತಲೇ ಹೇಳ್ತಾರೆ. ದ್ಯಾಟ್ಸ್ ವೈ ವಿ ನೀಡ್ ಬ್ಯಾಲೆನ್ಸ್ ಇಟ್ ಔಟ್ ಗೈಸ್. ವಿ ನೀಡ್ ಇದನ್ನು ಬ್ಯಾಲೆನ್ಸ್ ಮಾಡಲೇಬೇಕು. ರಾಜ್ಯಪಾಲರು ಮಸೂದೆಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಕಾರಣಕ್ಕಾಗಿ ಕಳುಹಿಸಿದರೆ ಅದು ಮಾನ್ಯವೇ? ಇಲ್ಲ, ರಾಜಕೀಯ ಕಾರಣಕ್ಕಾಗಿ ಇದನ್ನು ಕಳಿಸಂಗಿಲ್ಲ, ಇಲ್ಲಂತೂ ಸ್ಪಷ್ಟವಾಗಿ ಹೇಳಿತು ಸುಪ್ರೀಂ ಕೋರ್ಟ್. ನೆಕ್ಸ್ಟ್, ಮಸೂದೆಗಳ ಮೇಲೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರಗಳು ಅವಧಿಯ ನಿಯಂತ್ರಣವಿಲ್ಲದ ಸಾಧ್ಯವೇ, ಸ್ಥಾನದಲ್ಲಿದ್ದಾವೆ ಅಂತ ಕೇಳಿದೆ. ಅದಕ್ಕೆ ಕೋರ್ಟ್ ಇಲ್ಲ ಅಂತ ಹೇಳಿದೆ. ಇದು ನಿಯಂತ್ರಿತ ಅಧಿಕಾರ, ಸರಿಯಾದ ಅವಧಿಯೊಳಗೆ ಕ್ರಮ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಆ್ಯಕ್ಚುಲಿ ಇಲ್ಲೊಂದು ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಉದ್ದೇಶವನ್ನು ಅರಿತು 3 ತಿಂಗಳವರೆಗೆ ಆ್ಯಕ್ಟ್ ಮಾಡಲೇಬೇಕು ಅನ್ನೋದನ್ನು ಇಲ್ಲಿ ಹೇಳಬೇಕಾಗಿತ್ತು ಗೈಸ್. ಬಿಕಾಸ್ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಅಂತ ಗೊತ್ತಿದ್ದು ಮತ್ತೆ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೋತಿದೆ, ಸಪ್ರೇಷನ್ ಆಫ್ ಪವರ್ನ ವೈಲೇಷನ್ ಮಾಡ್ತಿದ್ದಾರೆ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ರಿಕ್ವೆಸ್ಟಿಂಗ್ ಅಗೇನ್ ಆ್ಯಂಡ್ ಅಗೇನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ರಾಜ್ಯಪಾಲರು ರಾಷ್ಟ್ರಪತಿಗಳು ಮಸೂದೆಯನ್ನು ಅನಂತವಾಗಿ ಬಾಕಿ ಇಡಲಿಕ್ಕೆ ಅಥವಾ ಸಹಿ ಗಡುವು ನಿಗದಿ ಮಾಡಲು ಅಧಿಕಾರಗಳಿಲ್ಲ, ಆದರೆ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ಇದು ಅವರು ಸರಿಯಾದ ಅವಧಿಯಲ್ಲಿ ಕಾರ್ಯವನ್ನು ಪ್ರಾರಂಭಿಸಲೇಬೇಕು. ಓಕೆ, ಸೊ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಗೈಸ್. ಓಕೆ, ಈ ಥರ ಅವ್ರ ಕ್ವಶನ್ ಇದ್ದು ಅದಕ್ಕೆ
ಸುಪ್ರೀಂ ಕೋರ್ಟ್ನ ಉತ್ತರ ಇತ್ತು. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಬಂತು? ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಕಾಲಮಿತಿ ವಿಧಿಸಲಿಕ್ಕೆ ಸಾಧ್ಯ ಇಲ್ಲ. ಆರ್ಟಿಕಲ್ 200 ಅಡಿಯಲ್ಲಿ ಗವರ್ನರ್, ಆರ್ಟಿಕಲ್ 201 ಅಡಿಯಲ್ಲಿ ಪ್ರೆಸಿಡೆಂಟ್ ಕಾಲಮಿತಿಯನ್ನು ನೀಡಿಲ್ಲ ಅಂತ ಹೇಳಿದೆ. ನೀಡಬೇಕಾಗಿತ್ತು. ನಮ್ಮ ಫೋರ್ ಫಾದರ್ಸ್ ಮೇ ಬಿ ಡನ್ ಅ ಮಿಸ್ಟೇಕ್. ಸಂವಿಧಾನವು ಉದ್ದೇಶಪೂರ್ವಕವಾಗಿ ಸಮಯವನ್ನು ನಿರ್ಧರಿಸಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಿ. ಆದ್ದರಿಂದ ಕೋರ್ಟ್ ಹೇಳಿದ್ದೇನೆಂದರೆ ಕಾನೂನು ರಚನೆಯ ಮೂಲಕವೂ ಅಥವಾ ಕೋರ್ಟ್ ಆದೇಶದ ಮೂಲಕವೂ ಕಾಲಮಿತಿ ನಿಗದಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಆದರೆ ಅವರು ಸರಿಯಾದ ವೇಳೆಯಲ್ಲಿ ನಿರ್ಧಾರ ಮಾಡಲೇಬೇಕು. ರಾಜ್ಯಪಾಲರು ಮತ್ತು ಇಬ್ಬರು ರಾಷ್ಟ್ರಪತಿಗಳು ಇಬ್ಬರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಮಾಡಿ ಮಸೂದೆಯನ್ನು ಕಳಿಸ್ಬಾರ್ದು ಅನ್ನೋದನ್ನು ಅವರು ಹೇಳಿಬಿಡಬೇಕು. ಬಟ್ ಅದನ್ನು ಮಾಡ್ತಾ ಇಲ್ಲ. ಮಸೂದೆ ತಕ್ಷಣವೇ ನಿರ್ಧರಿಸಬೇಕು. ಅವಶ್ಯಕತೆ ಇಲ್ಲದೆ ವರ್ಷಗಳ ಗಟ್ಟಲೆ ಕಾಲವನ್ನು ಹರಣ ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ಆರ್ಟಿಕಲ್ 142 ಯೂಸ್ ಮಾಡಿ ನಾವು ಸ್ಪೆಷಲ್ ಕಂಡೀಷನ್ ಅಂತ ಕೊಟ್ಟು ಸುಪ್ರೀಂ ಕೋರ್ಟೇ ಹೇಳಿ ಅದಕ್ಕೆ ಈವನ್ ಡೀಮ್ಡ್ ಅಸೆಂಟ್ ಅಂತ ಹೇಳಿ ಮಾಡಬಹುದು ಅಂತ ಏನು ಹಿಂದೆ ಹೇಳೈತಿ. ಸೊ ಅದನ್ನು ಮಾಡಲಿಕ್ಕೂ ಕೂಡ ವಿಚಾರ ಮಾಡ್ತೀವಿ. ಅದು ಮಾಡೋದು ಸಂವಿಧಾನಾತ್ಮಕವಾಗಿ ತಪ್ಪು. ಆದರೆ ಇಲ್ಲಿ ಗವರ್ನರ್ ಕೂಡ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಬೇಕಲ್ವ? ಅವ್ರು ಯಾಕೆ ನಡೆದುಕೊಳ್ತಾ ಇಲ್ಲ? ಓಕೆ, ಪ್ರಜಾಪ್ರಭುತ್ವದಲ್ಲಿ ವಿಳಂಬ ಮಾಡುವುದು ಅಧಿಕಾರ ದುರುಪಯೋಗ ಮಾಡಿದಂತೆ. ಅದನ್ನೇ ನಮ್ಮ ದೇಶದೊಳಗೂ ಕೂಡ ಆಗ್ತಿರೋದು. ರೀಸನೇಬಲ್ ಟೈಮ್ ಎಂಬ ಪದವನ್ನು ಸುಪ್ರೀಂ ಕೋರ್ಟ್ ಮರುಸ್ಥಾಪನೆ ಮಾಡಿದೆ. ಆದರೆ ಅದನ್ನು ಸರ್ಕಾರ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ. ರಾಜ್ಯಪಾಲರು ಮಸೂದೆಯನ್ನು ಅವಶ್ಯಕತೆ ಇಲ್ಲದೆ ರಾಷ್ಟ್ರಪತಿಗೆ ಕಳುಹಿಸಬಾರದು. ಇದನ್ನು ಎಷ್ಟು ಸರ್ತಿ ಹೇಳಿದ್ರು ಮತ್ತು ಅವ್ರು ಅದನ್ನೇ ಮಾಡ್ತಾರೆ. ಕೆಲವು ರಾಜ್ಯಪಾಲರು ಸಾಮಾನ್ಯ ಮಸೂದೆಗಳನ್ನು ರಾಷ್ಟ್ರಪತಿಗೆ ಕಳುಹಿಸೋದು ಉದಾಹರಣೆಗಳಿದ್ದಾವೆ. ತಮಿಳುನಾಡು. ಓಕೆ, ಇಲ್ಲಿ ಕೋರ್ಟ್ ಹೇಳಿದ್ದೇನೆಂದರೆ ಕೇಂದ್ರ ರಾಜ್ಯ ಸಂಬಂಧ ಹಾಳಾಗುವಂತಿಲ್ಲ. ಓಕೆ, ಆ್ಯಂಡ್ ಸಂವಿಧಾನಾತ್ಮಕ ವಿಷಯ ಇದ್ದರೆ ಮಾತ್ರ ರಾಷ್ಟ್ರಪತಿಗೆ ಕಳುಹಿಸಬೇಕು ಅಂತ ಕೂಡ ಹೇಳಿದೆ. ಮಸೂದೆ ತಡೆಯುವುದು ಪ್ರಜಾಪ್ರಭುತ್ವದ ವಿರೋಧ. ಪೊಲಿಟಿಕಲ್ ವಿಲ್ ಅನ್ನು ತಡೆದು ನಿಲ್ಲಿಸುವಂತೆ ಮಾಡಲಿಕ್ಕೇ ಈ ಉದ್ದೇಶವನ್ನು ಮಾಡ್ತಾರೆ. ಆರ್ಟಿಕಲ್ 143 ಮೂಲಕ ನೀಡಿದ ಸಲಹೆ ಅಂದರೆ ಇದು ಸಲಹೆ ಮಾತ್ರ ಆಗಿರ್ತದೆ, ರಾಷ್ಟ್ರಪತಿ ಬಾಧ್ಯತೆಯಲ್ಲ. ಆದರೆ ದೇಶದ ಎಲ್ಲ ಸಂವಿಧಾನಗಳನ್ನು ಸೊ ಅಂದರೆ ನಾವು ಕೂಡ ಇದನ್ನು ಅನುಸರಿಸಬೇಕು. ಸೊ ಇಲ್ಲಿ ಕೋರ್ಟ್ ಹೇಳಿಕೆ ಪ್ರಮುಖವಾದ ಅಂಶಗಳು ಏನು ಅಂದರೆ ಆರ್ಟಿಕಲ್ 143 ಅಡ್ವೈಸರಿ ಜುಡಿಸ್ಟಿಕ್ಷನ್ ಸಲಹಾ ವ್ಯಾಪ್ತಿಯೊಳಗಡೆ ಬರ್ತದೆ. ಇಂಪಾರ್ಟೆಂಟ್. ರಾಷ್ಟ್ರಪತಿಯಿಂದ ಕಾಲಮಿತಿ ನಿರ್ಧರಿಸಲಾಗದು. ಇಂಪಾರ್ಟೆಂಟ್. ಆದರೆ ರೀಸನೇಬಲ್ ಟೈಮ್ ಒಳಗೆ ನಿರ್ಧಾರರ ಬಾಧ್ಯತೆ ಇದ್ದೇ ಇದೆ ಅವರ ಮೇಲೆ. ರಾಜ್ಯಪಾಲರು ಮಸೂದೆ ತಡೆಯಲು ಅಧಿಕಾರ ಹೊಂದಿಲ್ಲ. ಮಸೂದೆ 2ನೇ ಬಾರಿ ಅಂತೂ ಅಧಿಕಾರ ಹೊಂದೇ ಇಲ್ಲ. ಜನ ಪ್ರತಿನಿಧಿ ಮತ್ತು ಕೋಆಪರೇಟಿವ್ ಫೆಡರಲಿಸಮ್ ಇಲ್ಲಿ ಮುಖ್ಯ ಆಗಿರ್ತದೆ ಅಂತ ಕೂಡ ಕೋರ್ಟ್ ಹೇಳಿದೆ. ಮಸೂದೆಯನ್ನು ಅಕಾರಣ ರಾಷ್ಟ್ರಪತಿಗೆ ಕಳುಹಿಸಬಾರದು. ವಿನಾಕಾರಣ ರಾಷ್ಟ್ರಪತಿಗೆ ಕಳಿಸಬಾರ್ದು. ಓಕೆ, ತೀರ್ಪು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಸುಧಾರಣೆಗೆ ಮುಖ್ಯ ಆಗಿರ್ತದೆ ಅಂತ ಹೇಳ್ತಾರೆ. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಆದರೆ ಅಹಂಕಾರ ಆಧಾರಿತ ಅಧಿಕಾರ ಆಗಿರಬಾರ್ದು ಅಂತ ಹೇಳ್ತದೆ. ತೀರ್ಪು 2025 ಫೆಡರಲಿಸಮ್ನ ಕುರಿತು ಅತ್ಯಂತ ಪ್ರಮುಖ ನಿರ್ಣಯ ಕೂಡ ಇದು ಆಗಿತ್ತು ಗೈಸ್. ಆ್ಯಂಡ್ UPSC KPSC ದೃಷ್ಟಿಕೋನದಿಂದ ಇಟ್ ಕಮ್ಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಲೆಜಿಸ್ಲೇಟಿವ್ ಪ್ರೊಸೀಜರ್, ಗವರ್ನೆನ್ಸ್ ಡಿಸ್ಕ್ರಿಷನ್, ಫೆಡರಲ್ ಸ್ಟ್ರಕ್ಚರ್, ಜುಡಿಷಿಯಲ್ ರಿವ್ಯೂ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಇವುಗಳನ್ನೆಲ್ಲ ಚೆಕ್ ಮಾಡಿದ್ರಿಂದ ಇದು ನಿಮಗೆ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಇವುಗಳಲ್ಲೆಲ್ಲ ಇದೊಂದು ಅತ್ಯಂತ ಮುಖ್ಯವಾಗಿದ್ದು ಕಾಂಟೆಂಪ್ರರಿ ಕೇಸ್ ಆಗಿದೆ ಗೈಸ್. ಈಗ ಇದೇ ಪ್ರಕರಣದ ಮೇಲೆ MCQsಗಳನ್ನು ನೋಡೋಣ. ಓಕೆ, ಸೊ ಮೊದಲು ನೀವು ಕ್ವಶನನ್ನು ಓದ್ರಿ, ಅದು ಆದಮೇಲೆ ಉತ್ತರನ ಥಿಂಕ್ ಮಾಡಿ ಆಮೇಲೆ ಉತ್ತರವನ್ನು ಮಾಡಿರಿ. ಆರ್ಟಿಕಲ್ 143 ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಕೇಂದ್ರ ರಾಜ್ಯ ಹಣಕಾಸಿನ ಹಂಚಿಕೆ, ರಾಷ್ಟ್ರಪತಿ ಸಲಹಾ ಅಭಿಪ್ರಾಯ ಪಡೆಯುವ ಅಧಿಕಾರ. ರಾಷ್ಟ್ರಪತಿ ಸುಪ್ರೀಂ ಕೋರ್ಟಿಗೆ ಒಂದು ರಿಟ್ಟನ್ನು ಹಾಕುವುದರ ಮೂಲಕ ಅಭಿಪ್ರಾಯವನ್ನು ಪಡಿಬಹುದು. ರಾಜ್ಯಪಾಲರ ನೇಮಕನೂ ಅಲ್ಲ, ಲೋಕಸಭೆ ವಿಸರ್ಜನೆಯೂ ಅಲ್ಲ ಗೈಸ್. ಓಕೆ, ನೆಕ್ಸ್ಟ್ 2025 ಸುಪ್ರೀಂ ಕೋರ್ಟ್ ಆರ್ಟಿಕಲ್ 143 ಅಡಿಯಲ್ಲಿ ನೀಡಿದ ತೀರ್ಪಿನ ಮುಖ್ಯ ವಿಷಯ ಯಾವುದು? ಓಕೆ, ರಾಜ್ಯಪಾಲರ ಮಸೂದೆಗೆ ಸಹಿ ಹಾಕಲು ಕಾಲಮಿತಿ ನಿಗದಿ, ರಾಜ್ಯಪಾಲರ ಮಸೂದೆಯನ್ನು ಯುಕ್ತ ಕಾಲದಲ್ಲಿ ನಿರ್ಧರಿಸಬೇಕು, ರಾಷ್ಟ್ರಪತಿಗಳಿಗೆ ಮಸೂದೆಯನ್ನು ಕಡ್ಡಾಯವಾಗಿ ಕಳುಹಿಸುವ ನಿಯಮ, ರಾಜ್ಯಪಾಲರನ್ನ ಸಾರ್ವಜನಿಕರಿಗೆ ಜವಾಬ್ದಾರಿ ನೀಡಲು ಆದೇಶ.
ಡೆಫಿನೆಟ್ಲಿ ರಾಜ್ಯಪಾಲರು ಇರುವಂಥ ಸಮಯದೊಳಗೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್, ಮಸೂದೆ ರಾಜ್ಯಪಾಲರಿಗೆ ಸಲ್ಲಿಸಿದಾಗ ಅವರ ಅಧಿಕಾರವು ಯಾವ ವಿಧಿ ನೀಡಲ್ಪಟ್ಟಿವೆ, ಯಾವ ವಿಧಿ ಅಡಿಯೊಳಗೆ ನೀಡಲ್ಪಟ್ಟಿವೆ ಅಂತ ನಿಮಗೆ ಪ್ರಶ್ನೆ ಇದೆ. 200. ಓಕೆ, ಗವರ್ನರ್ ಕ್ಯಾನ್ ಗಿವ್ ಹಿಸ್ ಅಸೆಂಟ್, ಹಿ ಕ್ಯಾನ್ ಸೆಂಡ್ ಬ್ಯಾಕ್ ಟು ಬಿಲ್ ಆರ್ ಹಿ ಕ್ಯಾನ್ ಸೆಂಡ್ ಟು ಪ್ರೆಸಿಡೆಂಟ್. ಈ ಅಧಿಕಾರಗಳನ್ನು 200ನೇ ವಿಧಿ ಇಲ್ಲಿ ನೀಡ್ತದೆ ಗೈಸ್. ನೆಕ್ಸ್ಟ್, 2025ರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಯಾವ ತತ್ವವನ್ನು ಒತ್ತಿ ಹೇಳಿತು? ನ್ಯಾಯಮೂರ್ತಿಗಳ ಸ್ವಾಯತ್ತತೆ, ಸಹಕಾರಿ ಫೆಡರಲಿಸಮ್, ತುರ್ತು ಪರಿಸ್ಥಿತಿ ನಿಯಂತ್ರಣ, ಸಮಾನತೆ ತತ್ವ, ಸಹಕಾರಿ ಫೆಡರಲಿಸಮ್. ಓಕೆ, ಸೊ ಕೋಆಪರೇಟಿವ್ ಫೆಡರಲಿಸಮ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತು. ನೆಕ್ಸ್ಟ್, 5ನೇ ಪ್ರಶ್ನೆ, ಕೆಳಗಿನ ಯಾವುದು ರಾಜ್ಯಪಾಲರ ಅಧಿಕಾರವಲ್ಲ? ಮಸೂದೆಗೆ ಸಹಿ ಹಾಕುವುದು, ಮಸೂದೆ ವಾಪಸ್ ಕಳುಹಿಸುವುದು, ಮಸೂದೆಯನ್ನು ರಾಷ್ಟ್ರಪತಿಗೆ ಕಾಯ್ದಿರಿಸುವುದು, ಮಸೂದೆ ಸಂವಿಧಾನ ವಿರೋಧ ಎಂದು ಘೋಷಿಸುವುದು. ಇದು ಅಂತೂ ಈ ಒಂದು ರಾಜ್ಯಪಾಲರಿಗೂ ಇಲ್ಲ, ಈವನ್ ರಾಷ್ಟ್ರಪತಿಯವರಿಗೂ ಕೂಡ ಇಲ್ಲ ಗೈಸ್. ಓಕೆ, ದಿಸ್ ಈಸ್ ದ ವೆರಿ ಸ್ಪೆಷಲ್ ಕೇಸ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಕ್ವಶನ್ ಕೇಳಿದ್ರು ಅದಕ್ಕೇನು ಉತ್ತರ ಸಿಕ್ಕಿದೆ ಅಂತ ನಾನು ನಿಮಗೆ ಹೇಳೀನಿ. ಈಗ ಡೆಫಿನೆಟ್ಲಿ 30 ದಿನದ ಒಳಗಾಗಿ ಈ ಒಂದು ರಿವ್ಯೂ ಪಿಟಿಷನ್ನ ಫೈಲ್ ಮಾಡಬೇಕಾಗಿತ್ತು. ಬಟ್ ಲೆಟ್ ಸಿ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಯಾಕಂದರೆ ಇದಕ್ಕೆ ಮತ್ತೆ ಸೊಲ್ಯೂಷನ್ ಕೊಟ್ಟಿಲ್ಲ. ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್ ಸರ್ಕಾರಗಳು ಮತ್ತೆ ಇದೇ ಸಮಸ್ಯೆಯನ್ನು ಎದುರು ನೋಡ್ತಿದ್ದಾವೆ. ಒಂದು ವಾರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟು 1 ವಾರದ ಮೇಲೆ ಮತ್ತೆ ಅದೇ ಪ್ರಕರಣಗಳು ಬರ್ತಿದ್ದಾವೆ. ಆ್ಯಂಡ್ ಕಾನೂನನ್ನು ಕಾಪಾಡಬೇಕಾದವರೇ, ಕಾನೂನಿನ ಹುದ್ದೆಗಳಲ್ಲಿರುವಂಥವರೇ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಇನ್ಯಾರು ಕಾನೂನನ್ನು ಫಾಲೋ ಮಾಡಬೇಕು ಗೈಸ್? ಇದು ನಮ್ಮ ದೇಶದೊಳಗಿರುವಂಥ ಒಂದು ದೊಡ್ಡ ದುರಂತ. ಓಕೆ, ಸೊ ದ್ಯಾಟ್ಸ್ ವೈ ನನಗನ್ಸುತ್ತೆ ಬಿಕಾಸ್ ಗವರ್ನರ್ ಮತ್ತು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ರಾಜ್ಯದೊಳಗಿರೋದೇನೆ, ಕೇಂದ್ರದೊಳಗಿರೋದೇನೆ ಬಿಲ್ಗಳು ಬರ್ತವೆ, ಅವುಗಳನ್ನ ಸ್ಟಡಿ ಮಾಡಬೇಕು, ಅವಕ್ಕೆ ಒಂದು ಅಸೆಂಟ್ ಕೊಡಬೇಕು, ಇದ್ರ ಸಂಬಂಧ ಮಾತ್ರ ಇದ್ದಾರೆ. ಆದರೆ ಅವ್ರು ಈ ಕೆಲಸ ಇಷ್ಟು ಬಿಟ್ಟು ಉಳುಕಿದೆಲ್ಲ ಮಾಡ್ತಿದ್ದಾರೆ. ರಾಜಕಾರಣದೊಳಗೆ ಭಾಗಿಯಾಗ್ತಾರೆ, ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ದೇ ಹ್ಯಾವ್ ಬಿಕಮ್ ಲಿಟ್ರಲಿ ಸೆಂಟ್ರಲ್ ಏಜೆಂಟ್ ಇನ್ ಸ್ಟೇಟ್ಸ್. ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಒಂದು ಏಜೆಂಟ್ಗಳಾಗಿ ಕೆಲಸ ಮಾಡಿ ಇಲ್ಲಿನ ಸರ್ಕಾರಗಳನ್ನ ಬೀಳಿಸೋದು, ಹೊಸ ಸರ್ಕಾರವನ್ನು ರಚನೆ ಮಾಡೋದು, ಆ್ಯಂಡ್ ಇಲ್ಲ ಸಲ್ಲದ ಆರೋಪಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹೇರುವುದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದಂಥ ಭಾರತದಲ್ಲಿನ ಪ್ರಾಬ್ಲಮ್ ಆಗಿದೆ ಗೈಸ್. ಓಕೆ, ನೆಕ್ಸ್ಟ್ ನೋಡ್ರಿ ಗೈಸ್, ಯಾರ್ಯಾರೆಲ್ಲ PC, PSI, FDA, SDA ಈ ಒಂದು ಇವನ್ KS ಮತ್ತು IAS ಎಕ್ಸಾಮ್ಸ್ಗಳಿಗೂ ಯಾರೆಲ್ಲ ಓದ್ತಿದ್ದೀರಿ, ಧಾರವಾಡದ ಸಪ್ತಾಪುರದಲ್ಲಿ ನಮ್ಮ ಹೊಸ ಸೆಂಟರ್ ಪ್ರಾರಂಭ ಆಗಿದೆ. ನಿಮಗೆ ಇನ್ನೊಂದು 10 ಡೇಸ್ ಒಳಗಾಗಿ, ಓಕೆ, ಸೊ ಹೊಸ ವರ್ಷಕ್ಕೆ ಹೊಸ ತರಗತಿಗಳು ಕೂಡ ಪ್ರಾರಂಭ ಆಗ್ತಿದ್ದಾವೆ. ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕಮ್ ಆ್ಯಂಡ್ ಜಾಯಿನ್ ಇಟ್. ಓಕೆ, ನಿಮ್ಗೆ ಯಾರ್ಯಾರಿಗೆ ಎಲ್ಲ ಇಂಟ್ರೆಸ್ಟ್ ಇದೆ, ಪೇಪರ್ 1, ಪೇಪರ್ 2 ನಿಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಯಾವ ಸಬ್ಜೆಕ್ಟಿಗೆ ನೀವು ಕ್ಲಾಸಸ್ನ ತೊಗೋಬೇಕು ಅಂತೀರಿ, ಬಂದು ನೀವು ಇಲ್ಲಿ ಜಾಯಿನ್ ಆಗ್ಬೋದು ಗೈಸ್. ನಿಮಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ, ಈವನ್ ಸಂಡೇ ಎಕ್ಸಾಮ್ಸ್ಗಳನ್ನ ಬರಿಬೋದು. ಸೊ ಈ ಒಂದು ತರಗತಿಗಳನ್ನು ಇಲ್ಲಿವರೆಗೂ ಕಲ್ಯಾಣ ನಗರದೊಳಗೆ ನಡೆಸ್ತಿದ್ವಿ, ಅದನ್ನು ಸಪ್ತಾಪುರ್ಗೆ ಶಿಫ್ಟ್ ಮಾಡಿದ್ದೀವಿ. ಆ್ಯಂಡ್ ಇದರ ಅಪಾರ್ಚುನಿಟಿಯನ್ನು ನೀವು ತೊಗೊಳ್ಬೇಕು. ಸಪ್ತಾಪುರದಲ್ಲಿ ಹಲವಾರು ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಆಗಿತ್ತು ಭಾಳ ದಿನದಿಂದ. ಸೊ ನಮ್ಮ ಮೊದಲಿನ ಇನ್ಸ್ಟಿಟ್ಯೂಟ್ ದೂರಿತ್ತು, ಆದರೆ ಈಗ ಸಪ್ತಾಪುರ್ ಬಾವಿ ಪಕ್ಕದೊಳಗೇ ಮಾಡಿದ್ದೀವಿ, ಮೇನ್ ಸೆಂಟರ್ ಪ್ಲೇಸಲ್ಲೇ ಮಾಡಿದ್ದೀವಿ. ಯು ಪೀಪಲ್ ಕ್ಯಾನ್ ಟೇಕ್ ದಿಸ್ ಅಡ್ವಾಂಟೇಜ್ ಗೈಸ್. ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿ ಓದ್ತಿರ್ತಾನಲ್ವ, ಯಾವ ಪುಸ್ತಕ ಓದಬೇಕು, ಯಾವ ಚಾಪ್ಟರ್ಸ್ಗಳನ್ನು ಆ ಪುಸ್ತಕದೊಳಗಿಂದ ಓದಬೇಕು, ಆಮೇಲೆ ನಿಮಗೆ ಓದಬೇಕು ಅಂತ ಅನ್ನಿಸ್ತಿಲ್ಲ, ಅಥವಾ ನಿಮಗೇನೋ ಕಷ್ಟ ಆಗ್ತಿದೆ, ಯು ಕ್ಯಾನ್ ಕಮ್ ಆ್ಯಂಡ್ ಟಾಕ್ ವಿತ್ ಮೆಂಟರ್ಸ್. ಓಕೆ, ನಮ್ಮ ಜೊತೆಗೆ ಕೂಲಂಕುಷವಾಗಿ ಮಾತನಾಡ್ಬೋದು. ನಿಮಗೆ ಪಾಸ್ ಆಗೋವರೆಗೂ ಮಾರಲ್ ಸಪೋರ್ಟನ್ನು ಆ್ಯಂಡ್ ಈವನ್ ಪುಸ್ತಕಗಳಾಗಿರ್ಬೋದು, ಇವುಗಳ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ ಗೈಸ್. ಫಾರ್ ದ್ಯಾಟ್ ಆ್ಯಂಡ್ ನಿಮ್ಮ ಮನೆಯೊಳಗಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರಾದರೂ ಮಕ್ಕಳೆಲ್ಲ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಹೇಳ್ರಿ. ಆಮೇಲೆ ಏಪ್ರಿಲ್ 2ರಿಂದ ನಮ್ಮ ವೆಕೇಷನ್ 8th, 9th, 10th ಕ್ಲಾಸಿನ ವೆಕೇಷನ್ ಸಮ್ಮರ್ ಹಾಲಿಡೇಸ್ ಕ್ಲಾಸಸ್ ಕೂಡ ಇರ್ತವೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ
ಸ್ಕೂಲ್ ಮಕ್ಕಳು ಬರ್ತಿದ್ದಾರೆ. ಆ್ಯಂಡ್ ನೀವು ಕೂಡ ನಿಮಗೆ ಗೊತ್ತಿರುವಂಥ ಮಕ್ಕಳಿಗೆ ಹೇಳ್ಬೋದು, ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಸೆಂಟರ್ನಲ್ಲಿ ಕ್ಲಾಸಸ್ಗಳು ನಡೀತವೆ, ವೆಕೇಷನ್ ಕ್ಲಾಸಸ್ಗಳು. ಅದಕ್ಕೆ ಈಗಿಂದಾನೇ ನಾನು ಹೇಳ್ತೀನಿ, ಪ್ರತಿ ವರ್ಷವೂ ಇದನ್ನು ನಾವು ಮಾಡ್ತಿದ್ದೀವಿ, ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗಿರ್ತದೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಇದನ್ನು ಮಾಡ್ಬೋದು ಗೈಸ್. ವೆಕೇಷನ್ಗೂ ಕೂಡ ಬರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸಸ್ಗೂ ಕೂಡ ಬರ್ಬೋದು. ನೋಡಿ, ಮಾರುಕಟ್ಟೆಯಲ್ಲಿ ಈಗ ಈ ಪುಸ್ತಕಗಳು ಲಭ್ಯವಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಪುಸ್ತಕಗಳು ಲಭ್ಯವಿದ್ದಾವೆ. ಸೊ ಯಾರಿಗೆ ಪುಸ್ತಕ ಬೇಕಂತೀರಿ 7892086178 ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳುಹಿಸಿದರೆ ಮನೆ ಬಾಗಿಲಿಗೆ ಪುಸ್ತಕವನ್ನು ಕಳಿಸ್ಕೊಡ್ಲಾಗ್ತದೆ. ಇನ್ನೊಂದು ತಿಂಗಳೊಳಗಾಗಿ ನಿಮಗೆ ಹೊಸ ವರ್ಷಕ್ಕೆ ಇನ್ನೊಂದು 2 ಪುಸ್ತಕಗಳನ್ನ ತರುವುದು ನಮ್ಮ ಉದ್ದೇಶ ಆಗೈತಿ. ಆ್ಯಂಡ್ ಟಿಲ್ ವೇಟ್ ದೇರ್ ಗೈಸ್. ಆ್ಯಂಡ್ ಅಲ್ಲಿವರೆಗೂ ಈ ಪುಸ್ತಕಗಳನ್ನ ತೆಗೆದುಕೊಳ್ಬೋದು. ಆ್ಯಂಡ್ ಇದೇ ಥರ ಯಾವ ಥರ ನಾನು ಕ್ಲಾಸಸ್ನ ಡೀಟೇಲ್ ಆಗಿ ನಿಮಗೆ ಹೇಳಿದ್ನು, ಪ್ರತಿಯೊಂದು ಸಬ್ಜೆಕ್ಟನ್ನು ಹೀಗೆ ಹೊಸ ರೀತಿಯಲ್ಲಿ ಡೀಟೇಲ್ ಆಗಿ ತರಗತಿಗಳನ್ನ ಮಾಡೋದ್ರಿಂದ ನನಗಂತೂ ಸಿಕ್ಕಾಪಟ್ಟಿ ಮಜಾ ಬರ್ತದೆ. ಬರ್ರಿ ಧಾರವಾಡದೊಳಗೆ ಡಿಬೇಟ್ ಮಾಡೋನು, ಡಿಸ್ಕಸ್ ಮಾಡೋನು, ಯಾವ್ದು ಸರಿ, ಯಾಕೆ ತಪ್ಪು, ಇದನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಬಿಕಾಸ್ ನೀವು ಕೂಡ ಸ್ಟೂಡೆಂಟ್ ಆಗಿರ್ಬೋದು. ಐ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಂದನೇ ನಾನು ಹೆಚ್ಚಿಗೆ ಕಲ್ತಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ಯು ದ್ಯಾಟ್. ಆ್ಯಂಡ್ ಇನ್ನು ಮುಂದೆ ಕೂಡ ಕಲಿಬೇಕು ಅಂತ ಆಸೆ ಇದೆ. ಸೊ ಅದಕ್ಕೆ ನಾನಂತೂ ರೆಡಿ ಆಗಿದ್ದೀನಿ, ನೀವು ಕೂಡ ರೆಡಿ ಇದ್ದರೆ ಬರ್ರಿ. ಓಕೆ, ಸೊ ಜೊತೆಗೆ ಕಲಿಯೋಣ, ಜೊತೆಗೆ ಬೆಳೆಯೋಣ, ಆ್ಯಂಡ್ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ. ಸೊ ಅದಕ್ಕಾಗಿ ಕನಮಡಿ ಸಂಸ್ಥೆ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೆ. ಆ್ಯಂಡ್ ಲೆಟ್ಸ್ ಹೋಪ್ ಆದಷ್ಟು ಬೇಗ ಈವನ್ ಸರ್ಕಾರ ಕಾಲ್ಫಾರ್ಮ್ ಕೂಡ ಮಾಡುತ್ತೆ ಅಂತ. ಸೊ ಅಲ್ಲಿವರೆಗೂ ಸುಮ್ಮನೆ ಕೂಡೋದು ಬೇಡ, ಕಾಲ್ಫಾರ್ಮ್ ಯಾವಾಗ ಮಾಡ್ತಾರೋ ಮಾಡಲಿ, ನಮ್ಮ ಕೆಲಸನ ನಾವು ಮಾಡೋಣ. ಆ್ಯಂಡ್ ಸರಿಯಾಗಿ ಓದ್ಕೊಳ್ಳೋಣ. ಬಿಕಾಸ್ ಭಾಳ ಸರ್ತಿ ವಿದ್ಯಾರ್ಥಿಗಳು ಕಾಲ್ಫಾರ್ಮರೇ ಆಗಲಿ ನಾನು ಪಾಸ್ ಆಗ್ತೀನಿ ಅಂತ ಹೇಳ್ತಾರೆ, ಆದರೆ ಎಲ್ಲ ಸೆಗ್ಮೆಂಟ್ನ ಅವ್ರು ಟಚ್ ಮಾಡೋದಿಲ್ಲ, ಕಂಪ್ಲೀಟಾಗಿ ಅಂತ ಪ್ರಿಪ್ರೇಷನ್ನ ಮಾಡೋದಿಲ್ಲ. ಸೊ ಅದನ್ನು ಮಾಡಿಸ್ಲಿಕ್ಕೆ ನಿಮ್ಮ ಕಡೆಯಿಂದ ಕಂಪ್ಲೀಟ್ ಆದಂಥ ಪ್ರಿಪ್ರೇಷನ್ ಮಾಡಿಸ್ಲಿಕ್ಕೆ ನಮ್ಮ ಸಂಸ್ಥೆ, ಆಮೇಲೆ ನಾನೇ ಖುದ್ದಾಗಿ ನಿಮ್ಮ ಜೊತೆಗೆ ಇಂಟ್ರಾಕ್ಷನ್ ಎಲ್ಲ ಮಾಡೋದ್ರಿಂದ ಡೆಫಿನೆಟ್ಲಿ ಐ ಆಮ್ ರೆಡಿ ಟು ಹೆಲ್ಪ್ ಯು ಗೈಸ್. ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.